ಮೋಕ್ಷಿತಾ ಅವ್ರ ಬಗ್ಗೆ. ಮೋಕ್ಷಿತಾಗೆ ಚಿಕ್ಕ ವಯಸ್ಸಿಗೆ ಅವಳು ಒಂದು ತಾಯಿ ಬೆಲೆ ಏನು, ಆ ತಾಯಿತನ ಅನ್ನೋದನ್ನು ಪಡ್ಕೊಂಡವಳು. ತಾಯಿ ಎಂದರೆ ಅವ್ರ ತಮ್ಮನ್ನು ನೋಡ್ಕೋಬೇಕಾದ್ರೆ ನನಗೆ ಮಗನೂ ಇವನೇ ಎಲ್ಲನೂ ಅಂತ. ಮೋಕ್ಷಿತಾಗಿರೋ ಒಳ್ಳೆ ಮನಸ್ಸು ಸಿಕ್ಕಾಪಟ್ಟೆ ದೊಡ್ಡದು ಸರ್. ಸಿಕ್ಕಾಪಟ್ಟೆ ಚಿಕ್ಕ ವಯಸ್ಸಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಆಗಿರೋಂಥದ್ದು, ಸಿಕ್ಕಾಪಟ್ಟೆ ಯೋಚನೆಗಳು, ಸಿಕ್ಕಾಪಟ್ಟೆ ದೊಡ್ಡತನ. ಆಮೇಲೆ ಸಿಕ್ಕಾಪಟ್ಟೆ ಇವಾಗ ತಾಯಂದರು ಅಂತಂದ್ರೆ ಮಕ್ಕಳಾಗಿ ಆ ತಾಯಂದ್ರಿಗಿರುವಂಥ ಬುದ್ಧಿ ಅಲ್ಲ, ಆಕೆಗೆ ಈ ಚಿಕ್ಕ ವಯಸ್ಸಿಗೆ ಅಷ್ಟು ಬುದ್ಧಿ ಇದೆ, ಅಷ್ಟು ರೆಸ್ಪೆಕ್ಟ್ ಇದೆ, ಅಷ್ಟು ರೆಸ್ಪಾನ್ಸ್ ಇದೆ. ಅವ್ರ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ. ಅವ್ರ ತಮ್ಮನಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಸರ್. ಮಾನಸ ಅವಳು ಒಂಥರ ನೋಡೋಕ್ಕೆ ಕಲ್ಲು ಬಂಡೆ, ಒಳಗೆ ಮನಸ್ಸು ಮಾತ್ರ ಮೃದು, ಮಗು ಥರ ಮನಸ್ಸು. ಧನರಾಜ್ ಅಷ್ಟು ಒಳ್ಳೆ ಹುಡುಗ ಯಾರೂ ಇಲ್ಲ, ಬಟ್ ಆಲೋಚನೆ ಮಾಡಿ ನಿರ್ಧಾರಗಳು ತಗೋ, ಜೀವನಕ್ಕೆ ಒಳ್ಳೆಯದು. ಜಗದೀಶ್ ಅವರು ಆಚೆ ಕಂಟೆಂಟ್ಗೋಸ್ಕರ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ, ಆ ಮನುಷ್ಯತ್ವ ಇರೋಂಥ ಒಬ್ಬ ಮುಗ್ಧ ಜೀವಿ ಅದು. ರಂಜಿತ್ತು ಅವನಷ್ಟು ಡೆಡಿಕೇಶನ್ ನಾನು ನೋಡಿಲ್ಲ ಕೆಲವೊಂದು, ಈ ಜಿಮ್ಮು ಇನ್ನೊಂದು ಮತ್ತೊಂದು ಆ ಥರ ವಿಚಾರಗಳಲ್ಲೆಲ್ಲ. ಬಟ್ ಅವನೊಂಥರ ಸ್ನೇಹಜೀವಿ, ಸಿಕ್ಕಾಪಟ್ಟೆ ಸ್ನೇಹಜೀವಿ, ಒಳ್ಳೆ ವ್ಯಕ್ತಿ. 1 ವೀಕ್ ಅಷ್ಟೇ ಇದ್ರು ಯಮುನಾ ಅವರು. ಯಮುನಾ ಮೇಡಮ್ ಅವರು ಒಂಥರ ನವಿಲ್ ಥರ. ನಟನೆ ಅಂದರೆ ನಾಟ್ಯಕ್ಕೆ ಅವರು ಡ್ಯಾನ್ಸಿಗೆ ಅವರು ಮಾಡೋಂಥ ಒಂದಷ್ಟು ಏನು ಅವರು ಫಿಸಿಕಲಿ ಒಂದು ಅರ್ಧ ಶತಕದ ನಾರಿ ಅಂತ ಇವತ್ತು ಇದು ನಾವು ಬರಿಬೇಕಾದ್ರೆ ಸಾಂಗ್ ಬರಿಬೇಕಾದ್ರೆ ಬರೆದಿದ್ದೆ ಬಿಗ್ ಬಾಸ್ ಮನೇಲಿ. ಇವತ್ತಿಗೂ ನಾಚಿಸುವಂತಹ ಹುಡುಗಿಯರು ನಾಚುವಂತಹ ಅರ್ಧ ಶತಕದ ನಾರಿ ಅಂತ. ಮತ್ತಷ್ಟು ವೈವಿಧ್ಯಮಯ ವಿಷಯಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ. ನಮಸ್ಕಾರ.